ಏನತ್ತೆ ಇದು? ಏನೇ ಮಾದೇವಿ, ಹಾ? ನಿನ್ ಮಗ ಒಳ್ಳೆಯವನು, ಜವಾಬ್ದಾರಿ ಇರೋನು ಅಂತಾನ ನಾವೆಲ್ಲರೂ ಅನ್ಕೊಂಡಿದ್ವಲ್ಲೇ. ಇಂಥ ಕೆಲಸ ಮಾಡ್ಬಿಟ್ನಲ್ಲ, ಛೇ. ಬಿಡಮ್ಮ. ಹೂ ಕಣೆ ಮಾದೇವಿ, ನಾನಂತೂ ನಿನ್ನ ಮಗನ ಒಳ್ಳೆಯವನು, ನಮ್ಮ ಮನೆ ವಾರಸ್ದಾರ ಅಂತ ಅನ್ಕೊಂಡಿದ್ದೆ. ಯಾವಳನೋ ಮದ್ವೆ ಆಗಕ್ಕೆ ಹೋಗೋನಂತೆ. ನನಗಂತೂ ಇವಾಗ ಹೊರಕ್ಕೆ ಹೋಗಕ್ಕೂ ಆಗಲ್ಲ. ಎಲ್ಲರೂ ಅದನ್ನೇ ಕೇಳ್ತಾರೆ, ನಿನ್ನ ಮೊಮ್ಮಗ ಮದ್ವೆ ಆಗವನಂತೆ ಅಂತಾನೆ. ಥೂ, ಏನೇ ಅಲ್ಲ, ಇವನಿಗೇನು ಏನು ಅಂತ ವಯಸ್ಸಾಗಿತ್ತ ಮದ್ವೆ ಆಗಂತದ್ದು? ಅವನೇ ಎಲ್ಲಾದ್ರೂ ಹೆಣ್ಣು ನೋಡಿ ಮದ್ವೆ ಮಾಡ್ತಾ ಇರ್ಲಿಲ್ವಾ? ಅಷ್ಟೊಂದು ಆತ್ರನೇ ನಿನಗೆ ಗೊತ್ತಿರ್ಲಿಲ್ವೇನೆ ಇವನು ಲವು ಪವು ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ ಅಂತಾನ? ಅಯ್ಯೋ ಅತ್ತೆ, ನನಗೆ ಏನತ್ತೆ ಗೊತ್ತಿತ್ತು? ಅವನಿಂಥ ಕೆಲಸ ಮಾಡ್ತಾನೆ ಅಂತ ನನ್ನ ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ, ಗೊತ್ತಾ? ತುಂಬಾ ಜವಾಬ್ದಾರಿ ಇರೋನು. ತಂಗಿ ಮದ್ವೆ ಮಾಡಿ ಅವನು ದುಡ್ದು ಮದ್ವೆ ಆಗ್ತಾನೆ, ನಾವೇ ಒಳ್ಳೆ ಕಡೆ ಹೆಣ್ತರನ ಅಂತ ನಾನೇನೇನೋ ಅಂದ್ಕೊಂಡಿದ್ದೆ. ಹಿಂಗ್ ಲವ್ ಗಿವು ಅಂತ ಮಾಡ್ತಾನೆ ಅಂತ ನನಗೆ ಗೊತ್ತಾಗಿದೆ. ನಾನೇನೆ ಬೈದು ಬುದ್ಧಿ ಹೇಳ್ತಿರ್ಲಿಲ್ವ ಹೇಳು? ಈಗ ಹುಡುಗರು ನಮ್ಮ ಮಾತು ಎಲ್ಲಿ ಕೇಳ್ತಾವೆ? ಯಾವಾಗಲೂ ಮೊಬೈಲ್ ಇಟ್ಕೊಂಡೇ ಇರ್ತವೆ. ಯಾವಾಗಲೂ ಮೊಬೈಲ್ ಕಿವಿಕೊಂಡು ಮಾತಾಡೋನು. ನಾನು ಕೇಳಿದ್ರೆ ಕೆಲ್ಸದ ಬಗ್ಗೆ ಇಂಟ್ರೂ ಕೊಡ್ತೀವಿ, ಮೊಬೈಲಾಗೇನೆ ಇಂಟ್ರೂ ಕೇಳ್ತಾರೆ ಅಂತ ಯಾರ ಜೊತೆ ಹೇಳೋಣ? ನಾನು ಅದಕ್ಕೆ ಬಿಡತ್ತಂತ ಸುಮ್ಮನೆ ಆಗ್ತಿದ್ದೆ. ನನಗೇನು ಗೊತ್ತಿತ್ತು ಹಿಂಗೆಲ್ಲ ಮಾಡ್ತಾನೆ ಅಂತನ? ನೀನು ನನ್ನ ಬೈದ್ರೆ ನಾನು ಏನು ಮಾಡೋಣತ್ತೆ? ಇನ್ನೇ ಕಣೆ ಕೇಳೋದು ಎಲ್ಲರೂ, ನೀನು ತಾಯಿ ಆದವಳು ನೆಟ್ಟಿಗೆ ಬೆಳೆಸ್ಬೇಕು ಮಕ್ಕಳನ್ನ. ಹೋಗ್ಲಿ ಬಿಡತ್ತೆ, ಈಗ ಇನ್ನೇನು ಮಾಡೋಕ್ಕಾಗುತ್ತೆ? ಆಗಿದ್ದಾಗೋಯ್ತು. ಈಗಿನ ಹುಡುಗರು ಯಾರ ಮಾತು ಕೇಳಲ್ಲ, ತಂದೆ ತಾಯಿ ಮಾತಾ ಕೇಳಲ್ಲ. ಅವ್ರಿಷ್ಟದಂತೆ ಅವ್ರು ನಡ್ಕೊಂತಾರೆ. ನೀನು ಸುಮ್ಮನಿರು. ನೀನು ಅವನ ಪರ ವಹಿಸ್ಕೊಂಡು ಮಾತಾಡಬೇಡ. ಯಾಕೆಂದ್ರೆ ನಿನ್ನ ಮಗಳನ್ನು ಓಡೋಗೆ ತಾನೇ ಮದುವೆ ಆಗಿದ್ದು. ಅದಕ್ಕೇನೆ ನಿನಗೆ ಏನು ಅನ್ನಿಸ್ತಾ ಇಲ್ಲ. ಇದೆಲ್ಲ ಒಂಥರ ಸರ್ವೇ ಸಾಮಾನ್ಯ ಅಮ್ಮಂಗೆ ಆಗೈತಿ ನಿನ್ಗೆ, ಅಲ್ವೇ? ಹೌದತ್ತೆ, ಇವಾಗೆಲ್ಲ ಇಂಥದ್ದೆಲ್ಲ ಕಾಮನ್ನು. ಸಾಮಾನ್ಯ ಎಲ್ಲ ಕಡೆನೂ ನಡೆಯುತ್ತೆ. ಹಳ್ಳಿಗೂ ದಿಲ್ಲೆಗೂ ಎಲ್ಲ ಕಡೆನೂ ಲವ್ ಮ್ಯಾರೇಜು ಕಾಮನ್ ಆಗ್ಬಿಟ್ಟಿದ್ದೇವೆ. ಅದಕ್ಕೆ ನಾವೆಲ್ಲ ತಲೆ ಕೆಡಿಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮದುವೆ ಆಗಿರೋರು ಅವರು, ಮುಂದೆ ಕಷ್ಟ ಸುಖ ಅನುಭವಿಸೋರು ಅವರೇನೆ. ಬಿಡಿ, ಮದುವೆ ಖರ್ಚು ಉಳಿತು ಅನ್ಕೊಂಡು ಸಂತೋಷ ಪಡಿ ಅಷ್ಟೇನೆ. ಅದಕ್ಕೆ ಯಾಕೆ ದುಃಖ ಪಡ್ತೀರಾ? ಯಾಕೆ ದುಃಖ ಪಡ್ತೀಯ ಅಂದ್ರೆ ಏನ್ ಲಸ್ಮಕ್ಕ ಹಿಂಗಂತ ಇದೆಯಾ? ನನ್ನ ಮಗ ಒಳ್ಳೆಯವನು, ತುಂಬಾ ಒಳ್ಳೆಯವನು, ಜವಾಬ್ದಾರಿಯಿಂದ ನಡ್ಕೊಳ್ಳೋನು. ನೀವು ಆಸ್ತಿ ಬರ್ಕೊಡ್ತೀರಾ ಅಂತ ನಾವು ಎಷ್ಟೆಲ್ಲ ಕೆಲಸ ಮಾಡ್ತಿದ್ದ, ಹೊಲ್ದ ಉಳ್ದೆಲ್ಲ ನೋಡ್ಕೊಂತಿದ್ದ. ನಿನಗೆ ಗೊತ್ತು ತಾನೆ? ಅಂಥವ್ ನಿಂತ ಕೆಲಸ ಮಾಡೇನೆ ಅಂದ್ರೆ ನಂಬಕ್ಕಾಗುತ್ತಾ ಹೇಳು? ನಿನ್ನ ಮಗಳಂತೂ ಓಡೋದ್ಲು. ನಿನ್ನ ಮಗಳ ತರಾನೇ ನನ್ನ ಮಕ್ಕಳನ್ನು ಅಂತ ಬೆಳೆಸಿದ್ದೀನಿ ಅಂತ ತಿಳ್ಕೊಂಡಿದ್ದ. ನನ್ನ ಮಕ್ಕಳು ಹಂಗಲ್ಲ, ಜವಾಬ್ದಾರಿಯಿಂದ ಬೆಳೆಸಿದ್ದೆ. ತಂದೆ ಇಲ್ಲ ಅಂತನ ಅವ್ರಿಗೆ ಕಷ್ಟ ಸುಖ ಎಲ್ಲ ತೋರಿಸಿದ್ದೆ. ಏನೇ ನಿಮ್ಮ ಮಾತಿನ ಅರ್ಥ ಮಾದೇವಿ? ನನ್ನ ಮಗಳು ನಂಗಾರೆ ನಾನು ಆ ಥರ ಬೆಳೆಸಿದ್ದೀನಿ ಅಂತ ಅರ್ಥ? ನೆಟ್ಟಿಗೆ ಮಾತಾಡೋದು ಕಲ್ತ್ಕ. ನಿನ್ನ ಮಗುಗೆ ನೀನು ಒಳ್ಳೆ ಬುದ್ಧಿ ಕಲ್ಸಿದ್ರೆ, ಅವ್ನು ಒಳ್ಳೆಯವನಾಗಿದ್ರೆ ನಿನ್ನ ಮಾತು ಕೇಳ್ದಂಗೆ ಯಾಕೆ ಜವಾಬ್ದಾರಿ ಬಿಟ್ಟು ಓಡೋಗಿ ಮದುವೆ ಆಗ್ತಾನೆ? ನನಗೆ ಈ ಬೇಜವಾಬ್ದಾರಿ ತನ ಇಲ್ಲೇ ಗೊತ್ತಾಗ್ತೈತಿ. ಅವ್ನಿಗೆ ಆಸ್ತಿ ಸಿಕ್ಕರೆ ಏನು ಮಾಡ್ತಾನೆ ಅಂತಾನ? ಹಂಗಲ್ಲ ಕಣಕ್ಕ ಹೇಳಿದ್ದು. ಅಲ್ಲ, ಅವನ್ನೇ ಓಡೋದು ಮದ್ವೆ ಆದ್ಲಲ್ಲ, ಹಂಗೇನೆ ನನ್ನ ಮಗನು ಓಡೋಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಅಂತ ಹೇಳಿದ್ದು. ನಿನ್ನ ಮಗಳಿಗೆ ನೀನು ಅಂತ ಬುದ್ಧಿ ಕಲ್ಸಿದ್ಯಾ ಅಂತ ಅಲ್ಲ ಹೇಳಿದ್ದು. ಹಂಗೆ ಇತ್ತು, ಸುಮ್ಮನೆ ಇರು. ಮಾತು ಒಂದ್ಸಲ ಆಡಿದ್ರೆ ಹೋಯ್ತು, ಮತ್ತೆ ವಾಪಸ್ ತಮಕ್ಕಾಗಲ್ಲ. ನೀನು ಹೇಳಿದ್ದು ಹಂಗೆ ಇತ್ತು. ನನಗೇನು ಅರ್ಥ ಆಗಲ್ಲ ಅಂತ ಅನ್ಕೋಬೇಡ ಕಣೆ ಮಾದೇವಿ. ನಿನ್ನ ಗಮನಿಸ್ತಾ ಇದ್ದೀನಿ. ನಾನು ಈ ಮನೆಗಂತೂ ಸೇರ್ಸಲ್ಲ ಅವ್ರನ್ನ. ನಾವಂತೂ ಅವನು ಮದುವೆ ಆಗಿ ಕರ್ಕೊಂಬತ್ತ ಆ ಹುಡುಗಿನು ಈ ಮನೆಗಂತೂ ಸೇರ್ಸಲ್ಲ ನಾನು. ಲಕ್ಷ್ಮಿ ಏನಾಯ್ತು? ಏನು ಇಲ್ಲ ಕಣ, ಇವಾಗಪ್ಪ ನೋಡು ನಿನ್ ತಮ್ಮನ ಮಗ ಎಂತ ಕೆಲಸ ಮಾಡ್ಯವನಿ ಅಂತಾನ. ಒಂದೀಟಾದ್ರೂ ಜವಾಬ್ದಾರಿ ಐತಿ ಹುಡುಗನ್ಗೆ. ನಾನು ಕೆಲ್ಸಕ್ಕೆ ಸೇರಿದ್ದೆ ಸೇರಿಸಿದ್ದೆ ಕಣಮ್ಮ ಉಪ್ಪಿನಕಾಯಿ ಫ್ಯಾಕ್ಟ್ರಿಗೆ. ಆದರೆ ಅವನು ಹೋಗ್ಲಿಲ್ಲ. ಅಲ್ಲಿ ವಾಸನೆ ಅದು ಇದು ಅಂತಾನ ಹೋಗಲಿಲ್ಲ. 15,000 ಸಂಬಳ ಕೊಡೋರು. ಕೆಲ್ಸಕ್ಕೆ ಹೋಗಿದ್ರೆ ಈ ಗತಿ ಬರ್ತಾ ಇರಲಿಲ್ಲ ಅವನಿಗೆ. ಈ ಮಾದೇವಿನೂ ಹೇಳಲಿಲ್ಲ ಮಗನ್ಗೆ, ನನ್ನ ಮಗ ಅಂತ ಕೆಲಸ ಎಲ್ಲ ಮಾಡಲ್ಲ, ಡಿಗ್ರಿ ಮಾಡ್ಯವನಿ ಹಂಗೆ ಹಿಂಗೆ ಅಂತಾನ ಹೇಳಿದ್ಲ. ಈಗ ನೋಡು ಸರಿಯಾಗಿ ಮಾಡೋದ. ಇನ್ನೊಂದು ವಿಷಯ ಗೊತ್ತಾಯ್ತು ಅವನ ಬಗ್ಗೆ. ಅವನು ಯಾವ ಹುಡುಗಿನ ಮದುವೆ ಆಗಿದ್ದಾನೆ ಅಂತಾನ ಊರಾಗೆಲ್ಲರೂ ಮಾತಾಡ್ತಾ ಇದ್ದಾರೆ. ಯಾರನ್ನ ಮದುವೆ ಆಗಿದ್ದಾನೋ, ಯಾವಳನ್ನಾದ್ರೂ ಮದುವೆ ಆಗ್ಲಿ, ಅವ್ರನ್ನ ಮಾತ್ರ ಮನೆಗೆ ಸೇರಿಸ್ಬೇಡ ಹೇಳಿರ್ತೀನಿ. ಅತ್ತೆ, ಮನೆಗೆ ಸೇರಿಸ್ಬೇಡ ಅಂದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗಾದ್ರೂ ಹೋಗ್ಲಿ, ಸುಡ್ಗಾಡ್ಗೆ ಹೋಗ್ಲಿ, ನಮ್ಗೇನಂತೆ? ಬೇಕಾಗಿಲ್ಲ ನಮ್ಗೆ ಅಂತವನು. ಹಿಂಗಂದ್ರೆ ಹೆಂಗತ್ತೆ? ಅಲ್ಲ, ಹುಡುಗನ್ಗೆ ಮತ್ತಿನ್ಯಾರ ಗತಿ? ನಾವಲ್ದೇನೆ ಇನ್ನೇನ್ ಮಾಡಕ್ಕಾಗುತ್ತೆ? ಆಗಿದ್ದಾಗೋಯ್ತು. ನಾವೇ ನೋಡಿ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ತಾನೆ. ಮದ್ವೆ ಆಗಿ ಆಮೇಲೆ ಆಸ್ತಿ ಎಲ್ಲ ಬರ್ಕೊಡ್ತೀವಿ ಅಂತಾನೆ ನೀವೇ ಹೇಳಿದ್ರಿ ತಾನೆ, ಲಸ್ಮಕ್ಕನೂ ಮಾವನೂ. ಈಗ ಅವನೇ ಮದ್ವೆ ಇಷ್ಟಪಟ್ಟು ಮದ್ವೆ ಆಗಿದ್ದಾನೆ. ಈಗಾದ್ರೂ ನಿಮ್ಮ ಆಸ್ತಿ, ನನ್ನ ಗಂಡನ ಆಸ್ತಿ ಎಲ್ಲ ಸೇರಿ ನಮಗೆ ಬರ್ಕೊಡ್ತೀರ ತಾನೆ? ಮೇಡಮ್ಮ, ಆಸ್ತಿ ಇಲ್ಲ ಗೀಸ್ತಿ ಇಲ್ಲ, ಅವನ್ನ ಮಾತ್ರ ನಾವು ಈ ಮನೆಗೆ ಸೇರ್ಸಲ್ಲ. ಯಾವ ಆಸ್ತಿನೂ ನಾವಂತೂ ಬರ್ಕೊಡಲ್ಲ. ಅಂದ್ರೆ ಏನ್ ಮಾವ ಅರ್ಥ? ಇಷ್ಟ ದಿನ ನಾವು ಎಲ್ಲ ಕೆಲಸನೂ ಮಾಡಿದ್ವಲ್ಲ,
ಅದಕ್ಕೆ ನೀವೇನ್ ಇದೇನ ಪ್ರತಿಫಲ ಕೊಡ್ತಾ ಇರೋದು? ಆಸ್ತಿ ಬರ್ಕೊಡಲ್ಲ ಅಂದ್ರೆ ಏನ್ ಅರ್ಥ? ನೀವು ಬರ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರಿ ತಾನೆ ಅತ್ತೆ, ನೀವೇ ಹೇಳಿದ್ರಿ ತಾನೆ ನಾನಿದ್ದೀನಿ ನಾನು ಬರ್ಸ್ಕೊಡ್ತೀನಿ ಅಂತ ಹೇಳಿದ್ರಿ ತಾನೆ. ಇವಾಗ ಅದೆಲ್ಲ ಬೇಡ, ಎಲ್ಲ ಆಸ್ತಿನೂ ನನ್ನ ಮಗನ ಹೆಸರಿಗೆ ಬರಬೇಕು, ಇಲ್ಲ ನನ್ನ ಹೆಸರಿಗೆ ಬರಬೇಕು. ಇಬ್ರ್ಯಾರಿಗೂ ಒಬ್ಬರ ಹೆಸರಿಗೆ ಮಾಡಬೇಕು ನೀವು. ಇಲ್ಲ ಅಂದ್ರೆ ನಾನಂತೂ ಸುಮ್ಮನಿರಲ್ಲ. ಇಷ್ಟ ದಿನ ಅಂತೂ ಸುಮ್ಮನಿದ್ದೆ, ಏನೋ ಆಸ್ತಿ ಬರ್ಕೊಡ್ತಾರೆ ಅಂತಾನ. ಇನ್ಮೇಲೆ ನಾನು ಸುಮ್ಮನಿರಲ್ಲ. ನಾನು ಹೇಳಿದ್ದೆ ನಮ್ಮ ಮಾತು ಕೇಳ್ಕೊಂಡಿರ್ತೀರಾ, ನೋನು ಒಳ್ಳೆ ಹುಡುಗ ಅಂತಾನ. ಆದ್ರೆ ನನ್ನ ಮಾತನ್ನು ಮೀರಿ ಅವನು ಹಿಂಗೆ ಯಾವಣ್ಣ ಮದುವೆ ಆಗಿ ಕರ್ಕೊಂಬಂದ್ರೆ ನಾವೇನ್ ಮಾಡ್ಬೇಕು? ಮುಂದೆ ಒಂದ್ ದಿವಸ ನಮ್ಮ ಆಸ್ತಿನೆಲ್ಲ ನುಂಗಿ ನೀರು ಕುಡಿಯಲ್ಲ ಅನ್ನೋದಕ್ಕೆ ಏನೇ ಗ್ಯಾರಂಟಿ? ನಾನಂತೂ ಈ ವಿಷಯದಲ್ಲಿ ಏನು ಮಾತಾಡಲ್ಲ. ನೀನುಂಟು ನಿಮ್ಮ ಮಾವ ಉಂಟು, ಹೆಂಗಾದ್ರು ಮಾಡ್ಕೊಳ್ರಿ. ನನಗೇನಂತೆ? ಅಯ್ಯೋ ರೀ, ಅದು ಯಾರನ್ನ ಮದುವೆ ಆಗಿದ್ದಾರೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರಲ್ಲ, ಯಾರ ಹುಡುಗಿ? ಯಾವ ಊರಳಂತೆ? ಲಕ್ಷ್ಮಿ, ನಮ್ಮ ಕಿರಣ ಮದುವೆ ಆಗಿರೋದು ಬೇರೆ ಯಾರು ಅಲ್ಲ, ಅದೇ ನಮ್ಮ ಲಾವಣ್ಯ ಇಲ್ವೇ, ಲಾವಣ್ಯನ ನಾದ್ನಿ ಇಲ್ವೇ, ಆ ಹುಡುಗಿನಿ ಅಂತೆ ಮದುವೆ ಆಗಿರೋದು. ಏನ್ರಿ ಹೇಳ್ತಾ ಇದ್ದೀರಾ? ಆ ಸೀಮನ್ ಮದುವೆ ಆಗಿದಾನ ನಮ್ಮ ಕಿರಣ? ನಿಜನಾ ನೀವು ಹೇಳ್ತಾ ಇರೋದು? ಹೌದು, ಫೋಟೋ ಬಿಟ್ಟಿದ್ದಾರೆ, ಊರಾಗ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಮಗೆ ವಿಷಯ ಗೊತ್ತಿರಲಿಲ್ಲ. ನಾನು ಅಲ್ಲಿ ಹೋಗ್ಬೇಕಾದ್ರೆ ಕೇಳಿದ್ರು, ಯಾರೋ ಒಬ್ರು, ನಿಮ್ಮ ಲಾವಣ್ಯನ ನಾದ್ನಿ ಅಂತೆ, ನಿನ್ನ ತಮ್ಮನ ಮಗ ಮದುವೆ ಆಗಿರೋದು ಅಂತನ ಎಲ್ಲನ ಮಾತಾಡ್ತಾ ಇದ್ದಾರೆ. ಹೌದಾ? ಲಾವಣ್ಯನ ನಾದ್ನಿನ? ಆ ಹುಡುಗಿ ನಾನು ನೋಡಿಲ್ವಲ್ಲ. ನೀನು ನೋಡಿಲ್ಲ ಅಂತಂದ್ರೆ ನಿಮ್ಮ ಮಗ ನೋಡ್ಕೊಂಡಿದ್ದಾನಲ್ಲಮ್ಮ, ನೋಡ್ಕೊಂಡು ಲವ್ ಮಾಡಿ ಮದುವೆ ಆಗಿದ್ದಾನಲ್ಲ, ಇನ್ನೆಲ್ಲಿಗೆ ಹೋಗ್ತಾರೆ? ಇಲ್ಲಿಗೆ ಬರಲೇಬೇಕು. ಏನ್ರಿ ನೀವ್ ಹೇಳಿದು? ಸೀಮನ್ ಮದ್ವೆ ಆಗಿದಾನ ಕಿರಣ? ನಮ್ ಕೈ ನಂಬಕ್ಕೆ ಆಗ್ತಾ ಇಲ್ಲ. ನಂಬಲೇಬೇಕು ಲಕ್ಷ್ಮಿ, ಎಲ್ಲರೂ ಮಾತಾಡ್ತಾ ಇದಾರಲ್ಲ, ಫೋಟೋ ಬೇರೆ ಬಿಟ್ಟವ್ರಂತೆ. ಹೌದಾ? ನನ್ನ ಮೊಬೈಲ್ಗೆ ಯಾತು ಬರ್ಲಿಲ್ವಲ್ಲ? ಫೋಟೋ ನನ್ನ ಮೊಬೈಲ್ಗೆ ಕಳ್ಸು ಅಂತ ಹೇಳಕ್ಕಿಲ್ವೇ? ಯಾರು ಹೇಳಿದ್ದು ಅಂತ? ನಂದಿನಿ ಹೇಳಿದ್ಲಮ್ಮ, ನಾನು ಹೋಗ್ತಾ ಇದ್ದೆ, ನಂದಿನಿನೇ ಕರೆದು ಹೇಳಿದ್ದು. ಅವಾಗಲೇ ಏನೋ ಇಲ್ಲಿಗೆ ಹೇಳ್ಬೇಕು ಅಂತ ಬಂದ್ಲಂತೆ. ಇಲ್ಲೆಲ್ಲ ನೀವೆಲ್ಲ ಮಾತಾಡೋದು ಕೇಳಿಸ್ಕೊಂಡು ಅದೇ ಓದ್ಲಂತೆ. ಹೇಳೋದು ಬೇಡ ಬಿಡು, ಅವ್ರಿಗೆ ಗೊತ್ತಾಗುತ್ತೆ ಅಂತಾನ. ಆಮೇಲೆ ನಾನು ಹೋಗ್ಬೇಕಾದ್ರೆ ಹೇಳಿದ್ಲು. ಹೌದಾ? ಲಾವಣ್ಯನ ನಾದ್ನಿನ? ಹಂಗಾರೆ ಮಾವ ಒಳ್ಳೇದಾಯ್ತು ಬಿಡಿ. ಹೆಂಗನು ಅವರು ಚೆನ್ನಾಗಿದ್ದಾರೆ, ಲಾವಣ್ಯರು ಅತ್ತೆ ಮಾವ ಎಲ್ರು. ನಮಗೂ ಒಳ್ಳೆ ಹುಡುಗಿನೇ ಸಿಕ್ತಂಗ ಆಗುತ್ತೆ. ಮತ್ತೆ ಯಾಕೆ ಚಿಂತೆ ಮಾಡ್ತೀರಾ? ಅಷ್ಟು ಒಳ್ಳೆ ಹುಡುಗಿನ ನಮ್ಮ ಹುಡುಗ ನಮ್ಮ ಕಿರಣ ಮದುವೆ ಆಗಿದ್ದಾನೆ ಅಂದ್ರೆ ನಾವು ಸಂತೋಷ ಪಡ್ಬೇಕು ತಾನೆ? ಅವರು ನಮ್ಮ ಬೀಗ್ರೆ ತಾನೆ. ಸಂತೋಷ ಅಂತೆ ಸಂತೋಷ. ಅಲ್ಲಿ ಉದುರಿಸ್ಬಿಡ್ತೀನಿ, ಬಾಯಿ ಮುಚ್ಕೊ ಸಾಕು. ಅಲ್ಲಿ ಕಿಸ್ತಾಳೆ. ಶ್ರೀಮಂತರ ಮಕ್ಕಳು ಆದ ತಕ್ಷಣ ಒಳ್ಳೆಯವರಾಗಿರ್ತಾರೆ ಅನ್ನೋದಕ್ಕೆ ಏನೇ ಗ್ಯಾರಂಟಿ? ನೋಡಿ ಅತ್ತೆ, ನೀವು ಒಪ್ಕೊಳ್ಳಿ ಬಿಡಿ. ನನ್ನ ಮಗ ಅವಳನ್ನೇನಾದ್ರೂ ಮದುವೆ ಆಗಿದ್ರೆ ಒಳ್ಳೆ ಕೆಲಸನೇ ಮಾಡ್ಯಾನೆ ಅಂತಾನೆ ನನ್ನ ಅಭಿಪ್ರಾಯ. ಏನ್ ಮಾವ, ನೀವೇನು ಹೇಳ್ತೀರಾ? ನನಗೇನು ಗೊತ್ತಿಲ್ಲಮ್ಮ, ನೀನುಂಟು, ನಿಮ್ಮ ಮಗ ಉಂಟು. ನಾವಂತೂ ಈ ಮನೆಗಂತೂ ಸೇರ್ಸಲ್ಲ. ನೀವೇನು ಮಾಡ್ತೀರೋ ನಿಮಗೆ ಬಿಟ್ಟಿದ್ದು. ಅಂದ್ರೆ ಏನು? ನಿಮ್ಮ ಮಗಳು ಮಾತ್ರ ಓಡೋ ಮದುವೆ ಆಗ್ಬೋದು, ನನ್ನ ಮಗ ಮದುವೆ ಆದ್ರೆ ತಪ್ಪ? ನೋಡೆ ಮಾದೇವಿ, ನೀನು ಪದೇ ಪದೇ ನನ್ನ ಮಗಳ ವಿಷಯ ಎತ್ಕೊಂಡು ನಿನ್ನ ಮಗ ಕರೆಕ್ಟಾಗಿ ಇದ್ದಾನೆ ಅಂತ ಮಾತಾಡಕ್ ಬರಬೇಡ. ನಮ್ಗೇನು ಅಭ್ಯಂತರ ಇಲ್ಲ ಈ ಮನೆಗಿರಕ್ಕೆ. ನಾವಂತೂ ಆಸ್ತಿನಂತೂ ಬರ್ಕೊಡಲ್ಲ. ನಿಮ್ಮ ಆಸ್ತಿ ನಿಮ್ಗೆ ಬೇಕಂದ್ರೆ ಕೊಡ್ತೀವಿ, ತಗೊಂಡು ಹೋಗ್ತಾ ಇರ್ರಿ. ಅಂದ್ರೆ ಇಷ್ಟ ದಿನ ಏನು ನಾಟಕ ಮಾಡಿದ್ರ ನೀವಿಬ್ರು ಗಂಡ ಹೆಂಡತಿ ಸೇರ್ಕೊಂಡು? ಹೌದು, ಮತ್ತೆ ಹಂಗೆ ಅಂದ್ಕೋ. ನಿನ್ನ ಮಗುಗೆ ನಿನಗೂ ಜವಾಬ್ದಾರಿ ಇರಲಿಲ್ಲ. ಜವಾಬ್ದಾರಿ ಬರಲಿ, ಕಷ್ಟ ಅಂದರೆ ಏನು ಅಂತ ಗೊತ್ತಾಗಲಿ ಅಂತಾನೆ ನಾವು ಇಷ್ಟು ದಿನನ ನಾಟಕನೇ ಮಾಡಿದ್ವಿ. ಏನಿವಾಗ? ಆಯ್ತು ಆಯ್ತು, ನೀವೆಲ್ಲರೂ ನಾಟಕ ಮಾಡಿ ಈಗ ನನ್ನ ಮಕ್ಕಳನ್ನು ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದೀರಾ. ನಾವೆಲ್ಗೂ ಹೋಗಲ್ಲ, ಇಲ್ಲೇ ಇರ್ತೀವಿ. ಇಲ್ಲೇ ಇದ್ದು ಸಾಧಿಸಿ ತೋರಿಸ್ತೀವಿ. ನಮ್ಮ ಆಸ್ತಿ ನಮ್ಗೆ ಕೊಡ್ಲೇಬೇಕು. ನೀವು ನಿಮ್ಮ ಆಸ್ತಿ ಕೊಡದಿದ್ರೆ ಏನಂತೆ? ಇಷ್ಟ ದಿನ ಕೊಡ್ತೀವಿ ಅಂತ ಯಾಮಾರಿಸ್ಬಿಟ್ಟು ಇವಾಗ ಆಸ್ತಿ ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ ಅಂತನ ನೆಪ ಹುಡುಕ್ತಾ ಇದ್ದೀರಾ. ನನ್ನ ಮಗ ಮದುವೆ ಆಗಿರೋದೇ ದೊಡ್ಡ ತಪ್ಪು ಅಮ್ಮಂಗೆ. ಅದೆಲ್ಲ ಬೇಡ. ನಿಮ್ಗೆ ಗಂಡು ಮಕ್ಕಳು ಇಲ್ಲ, ಯಾರು ಇಲ್ಲ ತಾನೆ? ನೀವೇನು ಆಸ್ತಿ ಇಕ್ಕಂಡೇನು ಏನ್ ಮಾಡ್ತೀರಾ? ನನ್ನ ಮಗ ವಾರಸ್ದಾರ ಈ ಮನೆಗೆ, ನನ್ನ ಮಗುಗೆ ಸೇರ್ಬೇಕು ಎಲ್ಲ ಆಸ್ತಿನೂ. ಕೊಡ್ತೀವಿ ಅಂತ ಹೇಳಿ ಮಾತಿನಂತೆ ನಡ್ಕೊಳ್ರಿ ಇವತ್ತು ನೀವು. ನಾನಂತೂ ಸುಮ್ಮನಿರಲ್ಲ. ನೀವು ಅಷ್ಟು ಆಸ್ತಿನೂ ನನ್ನ ಮಗುಗೆ ಬರ್ಕೊಡ್ಲೇಬೇಕು. ಯಾರು ಬರ್ಕೊಡಲ್ಲ, ಯಾವ ಆಸ್ತಿನೂ ಸಿಗಲ್ಲ, ನಿನ್ಗೊಂದು ಬಿಡುಗಾಸನೂ ಸಿಗಲ್ಲ. ಹೋಗ್ತಾ ಇರು ನಿನ್ ಮಗನ್ ಕರ್ಕೊಂಡು, ನಿನ್ ಸೊಸೆನ್ ಕರ್ಕೊಂಡು. ನಾನು ಯಾಕೆ ಹೋಗ್ಲಿ? ನನ್ನ ಮಗ ಬರ್ಲಿ, ಅವನಿಗೂ ಐತೆ ನಿಮ್ಗೂ ಐತೆ. ಅವನು ಬಂದ್ಮೇಲೆ ಮಾತಾಡ್ತೀನಿ ಮಿಕ್ಕಿದ್ದೇನು ಅಂತಾನ. ಅವ್ನು ಯಾವಾಗ ಬರ್ತಾನೆ ಅಂತ ನಾನು ಕಾಯ್ತಾ ಇದ್ದೀನಿ. ನೀವೆಲ್ಲರೂ ಸೇರ್ಕೊಂಡು ನಮ್ಗೆ ಅನ್ಯಾಯ ಮಾಡ್ತಾ ಇದ್ರ, ನನಗೂ ನನ್ನ ಮಕ್ಳಿಗೂ. ನನ್ನ ಗಂಡನ ಆಸ್ತಿ, ನಿಮ್ಮ ಆಸ್ತಿ, ಎಲ್ಲ ಆಸ್ತಿನೂ ಕೊಡ್ಲೇಬೇಕು. ನೀವು ಮಾತು ಕೊಟ್ಟಿದ್ದೀರ, ಕೊಟ್ಟಿದ್ರೆ ನಾವಂತೂ ಸುಮ್ಮನೆ ಇರಲ್ಲ. ನೋಡಮ್ಮ, ನೀನು ಹಿಂಗೆ ಜೋರು ಮಾಡಿದ್ರೆ ಚೆನ್ನಾಗಿರಲ್ಲ. ಹೋಗು, ಮೊದಲು ನಿನ್ನ ಮಗ ಬಂದ ಇಲ್ವೋ ನೋಡೋಗಿ ಹೋಗಿ. ಈ ಮನೆಗಂತೂ ಕರ್ಕೊಂಬರ್ಬೇಡ. ಅವ ನಿಮ್ಮನ್ನ ಒಳ್ಳೆಯವರು, ನೀವು ನಮ್ಮನ್ನ ನನ್ನ ಮಕ್ಕಳನ್ನು ನಿಮ್ಮ ಮಕ್ಕಳು ತರ ನೋಡ್ಕೊಂತೀರಾ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನೀವು ನನಗೆ ಮೋಸ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ.
ಆಸ್ತಿ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಾನ ಆಸೆ ತೋರಿಸಿ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಹೊಲ ಗದ್ದೆನೆಲ್ಲನ ಕ್ಲೀನ್ ಮಾಡಿಸ್ಕೊಂಡು ಈಗ ನನ್ನ ಮಗ ಏನು ಇಷ್ಟಪಟ್ಟು ಮದ್ವೆ ಆಗಿದ್ದಾನೆ ಅಂದ ತಕ್ಷಣ ಎಲ್ಲ ಉಲ್ಟಾ ಮಾಡ್ತಾ ಇದ್ದೀರಾ, ಉಲ್ಟಾ ಹೊಡಿತಾ ಇದ್ದೀರಾ? ನಾನ್ ಸುಮ್ಮನಿರಲ್ಲ. ನೀವು ಹೇಳ್ದಂತೆನೆ ಎಲ್ಲ ಆಸ್ತಿನೂ ಕೊಡ್ಲೇಬೇಕು. ಕೊಡಲ್ಲ ಕಣಿ, ಅದ್ ಯಾರು ಹೇಳ್ತೀಯೋ ಅದ್ ಯಾರು ಕರ್ಕೊಂಬತ್ತೀಯೋ ಕರ್ಕೊಂಬರಗ್ ಹೋಗಿ ಹೋಗು. ಆಯ್ತು ಕರ್ಕೊಂಬತ್ತೀನಿ, ದೊಡ್ಡವನು ಕರ್ಕೊಂಬತ್ತೀನಿ, ಪಂಚಾಯತಿ ಕಲೆ ಹಾಕ್ತೀನಿ. ಕಿರಣ್ ನಿಂದನ ಇವತ್ತು ನನಗೆ ಈ ಮನೆಗೆ ಇಷ್ಟೆಲ್ಲ ಅನ್ನಿಸ್ಕೋಬೇಕಾಗೈತೆ ನಾನು. ನನ್ನ ಮನೆಗೆ ನಾನು ಆಚೆ ಹೋಗು ಅಂತ ಅನ್ನಿಸ್ಕೋಬೇಕಾಗೈತೆ. ಬರ್ಲಿಯಾ ನನ್ನ ಮಗ? ಅವ್ನಿಗೇನು ಎಲ್ಲೂ ಎಣ್ಣೆ ಸಿಗ್ತಿರ್ಲಿಲ್ವಾ? ಮದ್ವೆ ಮಾಡ್ತಾ ಇರ್ಲಿಲ್ವಾ? ನನಗೆ ಮದ್ವೆ ಮಾಡಮ್ಮ ಅಂತ ಹೇಳಿದ್ರೆ ಇವನಿಂದನ ನಾನು ಮರ್ಯಾದಿತ್ತೆ ಹೋಗ್ತಾ ಇತ್ತಿಲ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.